ಹೇಳಿ ಸರ್. ಬೇರೆ ಗನ್ ಅಂತಂದರೆ ನಾನು ಯಾವತ್ತೂ ಡ್ಯೂಟಿ ಮುಗಿದ ತಕ್ಷಣ ಗನ್ನನ್ನು ಇಟ್ಟಿದ್ದೆ ಮನೆಯಲ್ಲಿ, ಒಂದು ಸೈಡಲ್ಲಿ ಇಟ್ಟಿರ್ತೀನಿ. ಆ ಗನ್ನನ್ನು ಯಾವುದೇ ಕಾರಣಕ್ಕೂ ಯಾರೂ ಮುಟ್ಟಲ್ಲ. ಈ ಕಾಟ್ರಿಜ್ ಇಟ್ಟ ಜಾಗ ಯಾವಾಗ ನೋಡ್ಕೊಂಡಿದ್ದಾನೆ ಏನಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಗನ್ನೇ ಬೇರೆ ಇತ್ತು, ಕಾಟ್ರಿಜ್ಗಳು ಬೇರೆ ಇತ್ತು. ಇವನು ಒಂದೇ ಒಂದು ಕಾಟ್ರಿಜ್ ಎತ್ಕೊಂಡು ಗನ್ ಸಿಂಗಲ್ ಬುಲೆಟ್ ಹಾಕ್ಕೊಂಡು ಹೊಡ್ಕೊಂಡು ಸತ್ತು, ಈ ಥರ ಮಾಡ್ಕೊಂಡು ಸರ್. ಈಗ ಬ್ಯಾರೆಲ್ ಗನ್ಗೂ ಮತ್ತು ಅದು ಬಾಡಿಗೆ ಹೆಟ್ಟಿಗೆ ಸಲ ತುಂಬ ದೊಡ್ಡ ಉದ್ದ ಇರುತ್ತೆ. ಹೌದು ಹೌದು. ಸೊ ಹೇಗೆ ಇಲ್ಲ ಸರ್, ಅವನಿಗೆ ಲೆಂತ್ ಅಂದರೆ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಕೈಗೆ ಸಿಗುತ್ತೆ ಗನ್. ಓಕೆ, ಅಂದರೆ ಕಾಲಲ್ಲಿ ಪ್ರೆಸ್ ಮಾಡಿ ಮಾಡಿದ ಡೌಟ್ ನನಗೆ ಕೈಯಲ್ಲೇ ಮಾಡ್ಕೊಂಡಿದ್ದೆ. ಓಕೆ, ಸೋಫಾ ಮೇಲೆ ಕೂತ್ಕೊಂಡು ಬಗ್ಗಿ ಕೈಗೆ ಎದೆ ಕೊಟ್ಕೊಂಡು ಹೊಡೆದಿದ್ದಾನೆ. ಯಾಕಂದ್ರೆ ಇಲ್ಲ ಸುಳ್ಳೋದು, ತಾಯಿಯನ್ನು ಬೈಲಿಲ್ಲ. ತಾಯಿ ಪ್ರೀತಿಯಿಂದ ಜನರಲ್ ಸುಮ್ಮನೆ ಮಲ್ಕೋಬಾರ್ದು, ನೀನು ಸ್ವಲ್ಪ ಎದ್ದೇಳಬೇಕು, 6 ಗಂಟೆ ಮೇಲೆ ಮಲಗಬಾರ್ದು ಅಂತ ಪ್ರೀತಿಯಿಂದ ಕರೆದಿದ್ದಾರೆ ಹೊರತು ಯಾವುದೇ ಕಾರಣ ಬೈಯಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ಹುಷಾರಿದ್ದಿಲ್ಲ ಸರ್ ನಿನ್ನೆ ಅವನಿಗೆ? ಹುಷಾರು, ಸ್ವಲ್ಪ ಕೆಮ್ಮು ಇದ್ದಿದ್ದಕ್ಕೋಸ್ಕರ ಹಾಸ್ಪಿಟ್ಲ್ ಕರೆದಿದ್ದು ನಿಜ. ಈ ಥರ ಮಾಡ್ಕೊಂಡು ಒಬ್ಬನೇ ಕಾಲೇಜಲ್ಲಿ ಮೀಟಿಂಗ್ ಏನಾದ್ರು ಅಟೆಂಡ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಏನು ಪೇರೆಂಟ್ಸ್ಗೆ ಮೊನ್ನೆ ಹೋಗಿದ್ದೀವಿ. ಪೇರೆಂಟ್ಸಲ್ಲಿ ಏನು ಅದನ್ನೇನು ತೊಂದರೆ ಇಲ್ಲ ಬಿಡಿ. ಅದ್ರ ಬಗ್ಗೆ ನಾವು ಕೇಳಲಿಲ್ಲ, ಮಾತಾಡಲಿಲ್ಲ, ಏನು ಹೇಳಲಿಲ್ಲ. ಬರೀ ಇಷ್ಟೇ ಜ್ವರದ ವಿಷಯಕ್ಕೋಸ್ಕರ. ಎಷ್ಟು ಗಂಟೆಯಲ್ಲಿ ಅವನು ನಿಮಗೆ ಕಾಲ್ ಮಾಡಿದ್ದು ಸರ್? 6:42ಕ್ಕೆ ನನಗೆ ಕಾಲ್ ಮಾಡಿದ. ಅದ್ರ ಒಳಗಡೆ ನಮ್ಮ ಮಿಸ್ಸಸ್ಸಿಗೆ ಎಲ್ಲಿದ್ರಿ? ಚಿಕ್ಕಬಿದರ್ಕಲ್ಲು ರೇಷನ್ ತಗೋತಾ ಇದ್ದೀವಿ. ಅಲ್ಲಿಂದ ಅಲ್ಲಿಗೆ 1 ಕಿಲೋಮೀಟರ್ನೂ ಇಲ್ಲ ಮನೆಗೆ. ಹೌದು. ಅಷ್ಟರವರೆಗೆ ಈ ಥರ ಹೇಳಿದಾಗ ವಾಪಸ್ ಬರಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಬಿಟ್ಟಿದ್ದ. ಎದ್ದಳಷ್ಟು ಶಕ್ತಿ ಇತ್ತಿಲ್ಲ ಅವನಿಗೆ. ಆದ್ರೂ ಕರೆದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಎದ್ದು ಬಂದು ಡೋರ್ ಓಪನ್ ಮಾಡಿದ್ದಾನೆ. ಡೋರ್ ಲಾಕ್ ಮಾಡ್ಕೊಬಿಟ್ಟಿದ್ದೆ. ಹೌದು. ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲೇ ಬಿದ್ದ ತಕ್ಷಣ ಬ್ಲಡ್ ಬರ್ತಾನೆ ಇತ್ತು ಎದೆಯಲ್ಲಿ. ಹಂಗೆ ಗಾಡಿಗೆ ಹಾಕ್ಕೊಂಡು ಏನೂ ನೋಡಲಿಲ್ಲ, ಗಾಡಿಗೆ ಹಾಕೊಂಡು ವಾಪಸ್ ಬಂದ್ಬಿಟ್ವಿ. ಹಾಸ್ಪಿಟ್ಲ್ ಬರೋರ್ಗೆ ಮಾತಾಡ್ದ ಬೇರೆ ಏನು ಮಾತಾಡಲಿಲ್ಲ. ಅಲ್ಲಿ ನೋವ್ತದೆ, ಇಲ್ಲಿ ನೋವ್ತದೆ, ಅದನ್ನ ಈ ಕೈ ಎತ್ತು ಕಾಲೆಲ್ಲ ಮಾಡಿಸ್ತಾ ಇದ್ದ ಅವನೇ. ಕೇಳಿದ್ರು ಮಾತಾಡಿಸ್ತು ಇದಿಲ್ಲ, ನಮಗೆ ಮಾತಾಡಿಸ್ತು ಇದಿಲ್ಲ. ಯಾಕೆಂತಂದರೆ ಪೇಷಂಟ್ ಹಂಗಿದ್ದಾಗ ನಾವು ಯಾವ ಥರ ಮಾತಾಡೋಕ್ಕಾಯ್ತದೆ, ಎತ್ಕೊಂಡು ಬರಲೇಬೇಕಾಗುತ್ತೆ. ಅದು ಮಗ ಯಾವ ಥರ ಸರ್, ತಮ್ಮಯ್ಯ ಅಂತೇಳಿ, ಕೊಡಗು. ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.